ಕರಾವಳಿ ಭಾಗದಲ್ಲಿ ಮಳೆಯಿಂದ ಯಾವ ರೀತಿಯಾದಂತಹ ಅನಾಹುತಗಳಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಪ್ರಮುಖವಾಗಿ ಕರಾವಳಿ ಹಾಗೂ ಮಲೆನಾಡು ಭಾಗಕ್ಕೆ ಸಂಬಂಧಪಟ್ಟಂತೆ ಈಗ ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ. ಮಂಗಳೂರಿನಲ್ಲಿ ಭಾರಿ ಪ್ರಮಾಣದಲ್ಲಿ ಗಾಳಿ ಹಾಗೂ ಮಳೆ ಆಗ್ತಾ ಇದೆ. ನಗರದ ಪಂಪ್ವೆಲ್ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಅದರಲ್ಲೂ ಪಂಪ್ವೆಲ್ ಫ್ಲೈಓವರ್ ಇದೆಯಲ್ಲ, ಇದು ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಅವಾಂತರಗಳು ಕೂಡ ಆಗ್ತಾ ಇದೆ. ಪಂಪ್ವೆಲ್ ಫ್ಲೈಓವರ್ ಬೇರೆ ಬೇರೆ ವಿಚಾರಕ್ಕೆ ಸುದ್ದಿಯಲ್ಲಿದ್ದಂತಹ ಫ್ಲೈಓವರ್ ಕೂಡ ಹೌದು. ಲಾಸ್ಟ್ ಇಯರ್ ಕೂಡ ಮಳೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿತ್ತು ಫ್ಲೈಓವರ್ ಕೆಳಭಾಗದಲ್ಲೆಲ್ಲ. ಈ ಬಾರಿ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಇದಕ್ಕೆಲ್ಲ ಮೇನ್ ರೀಸನ್ ಏನಂದ್ರೆ ಅಲ್ಲಿ ರಾಜ ಕಾಲುವೆಯಲ್ಲಿ ನೀರು ಹರಿದು ಹೋಗೋದಕ್ಕೆ ಜಾಗ ಇಲ್ಲ ಅಂತ. ನೋಡಿ, ಫ್ಲೈಓವರ್ ಕೆಳಭಾಗದಲ್ಲಿರುವಂತಹ ಅಷ್ಟೂ ರಸ್ತೆಗಳಲ್ಲಿ ಇದೇ ರೀತಿ ಪರಿಸ್ಥಿತಿ. ವಾಹನಗಳನ್ನು ತಳ್ಕೊಂಡು ಹೋಗಬೇಕಾದ ಪರಿಸ್ಥಿತಿ, ಕಾರು ಎಲ್ಲಿ ಕೆಡುತ್ತೆ ಅನ್ನುವಂತಹ ಭಯ. ಫ್ಲೈಓವರ್ ನಿರ್ಮಾಣ ಮಾಡಿದ್ರು, ಬಟ್ ಡಿಸೈನ್ನಲ್ಲೇ ಡಿಫೆಕ್ಟ್ ಮಾಡಿದ್ರು. ಡಿಸೈನೇ ಅಲ್ಲಿ ದೋಷಪೂರಿತವಾಗಿದೆ ಅಂತ ಜನ ಹೇಳ್ತಾನೆ ಇದ್ದಾರೆ. ಬಟ್ ಕೇಳೋ ಗೋಜಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರನೂ ಹೋಗ್ತಾ ಇಲ್ಲ. ಫ್ಲೈಓವರ್ ನಿರ್ಮಾಣ ಮಾಡಿದಂತಹ ಸಂಸ್ಥೆ ಅಂತೂ ತಲೆನೇ ಕೆಡಿಸ್ಕೊಂಡಿಲ್ಲ. ಅವ್ರಿಗೆ ಒಂದು ಫ್ಲೈಓವರ್ ನಿರ್ಮಾಣ ಮಾಡೋಕ್ಕೆ 10 ವರ್ಷ ಬೇಕಾಯ್ತು ಬಿಡಿ. ಇದು ದೊಡ್ಡ ಅಂತಾರಾಷ್ಟ್ರೀಯ ಸ್ಮಾರಕ ಮಾಡಬೇಕು, ಇದನ್ನು ಫ್ಲೈಓವರ್ ಅಲ್ಲ ಅಂತೆಲ್ಲ ಭಾಳ ಟ್ರಾಲ್ಗಳಾಗಿದ್ವು. ಅತಿ ಹೆಚ್ಚು ಮೀಮ್ಗಳನ್ನು ಕಂಡಂತಹ ಫ್ಲೈಓವರ್ ರಾಜ್ಯದಲ್ಲಿ ಇದ್ದರೆ ಅದಿದೆ. ಇದನ್ನು ಹಿಡ್ಕೊಂಡು ಒಂದು ಎರಡು ಟ್ರಾಲ್ ಅಲ್ಲ ಆಗಿದ್ದು. ಈಗಲೂ ನೋಡಿ, ಉದ್ಘಾಟನೆ ಭಾಗ್ಯ ಸಿಕ್ಕಿದ ಮೇಲೂ 4-5 ವರ್ಷ ಆದಮೇಲೂ ಇದೇ ಪರಿಸ್ಥಿತಿ. ಫ್ಲೈಓವರಿಂದ ಅನುಕೂಲಕ್ಕಿಂತ ಅನಾನುಕೂಲನೇ ಆ ಭಾಗದ ಜನ ಅನುಭವಿಸ್ತಾ ಇದ್ದಾರೆ. ಇದು ಜಸ್ಟ್ 2 ಗಂಟೆ ಸುರಿದಂತಹ ಮಳೆಗೆ ಮುಂದೇನು ಕತೆ ಅನ್ನೋದು ನಾವು ಅಂದಾಜು ಮಾಡ್ಕೊಳ್ಳೋದು ಕಷ್ಟ. ಇನ್ನೂ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತ ನಾವು ಹೇಳ್ತಾ ಇದ್ವಿ ಅಷ್ಟೇ. ಒಂದೇ ಒಂದು ಮಳೆಗೆ ಮಂಗಳೂರು ಫ್ಲೈಓವರ್ ಕೆಳಭಾಗದಲ್ಲಿ ಮುಳುಗಡೆ ಆಗಿದೆ, ಕೃತಕ ನೆರೆ ಸೃಷ್ಟಿಯಾಗಿದೆ. ಇದಕ್ಕೆಲ್ಲ ಮೇನ್ ರೀಸನ್ ಆ ಫ್ಲೈಓವರನ್ನು ಡಿಸೈನ್ ಮಾಡಿರುವಂತಹ ರೀತಿ. ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ರಾಜ ಕಾಲುವೆ ಸರಿಯಾಗಿ ಮೇಂಟೈನ್ ಮಾಡಿಲ್ಲ, ಸರಿಯಾಗಿ ನೀರು ಹರಿದು ಹೋಗೋದಕ್ಕೆ ಕಾಲುವೆ ರೀತಿ ಜಾಗ ಇಲ್ಲ ಅನ್ನೋದು ಒಂದು. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಸುರಿತಾ ಇದೆ. ಜಿಲ್ಲೆಯ ಜೀವನದಿ ನೇತ್ರಾವತಿ ತುಂಬಿ ಹರಿತಾ ಇದ್ದಾಳೆ. ಬೆಳತಂಗಡಿಯಲ್ಲಿ ಅಡಿಕೆ ತೋಟಕ್ಕೆ ನದಿ ನೀರು ನುಗ್ಗಿರೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಮುಂಡಾಜೆ ಗ್ರಾಮದ ಕಾಯರ್ತೋಡಿ ಎಂಬಲ್ಲಿ ಈ ಘಟನೆ ಆಗಿದೆ. ಅಡಿಕೆ ತೋಟ ಕೂಡ ಜಲಾವೃತ ಆಗಿದೆ. ಆಮೇಲೆ ಈ ರೀತಿಯಾದಂತಹ ಪರಿಸ್ಥಿತಿ ಪಶ್ಚಿಮ ಘಟ್ಟ ಭಾಗದಲ್ಲಿ ಇವತ್ತು ನಿನ್ನೆ ಅಲ್ಲ, ಪ್ರತಿ ಸಲ ಕೂಡ ಅದನ್ನ ಇಳ್ತಾ ಬರ್ತಾ ಅಂತ ಕರೀತಾರೆ. ನದಿ ನೀರು ನುಗ್ಗೋದು ಸುತ್ತಮುತ್ತ ಅಡಿಕೆ ತೋಟಕ್ಕೆ, ಅದೆಲ್ಲ ಎಕ್ಸ್ಪೆಕ್ಟೆಡ್. ಜನ ಏನಲ್ಲೇನು ಬೆಚ್ಚಿ ಬೀಳೋದು ಅಥವಾ ಗಾಬರಿ ಆಗುವಂಥದ್ದು ಏನಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ತುಂಬ ಜೂನ್ನ ನಂತರ ಕಾಣಿಸ್ತಾ ಇದ್ದಂತಹ ಚಿತ್ರಣ ಈಗ ನಮಗೆ ಮೇ ಎಂಡಲ್ಲೇ ಕಾಣಿಸೋದಕ್ಕೆ ಶುರುವಾಗ್ತಾ ಇತ್ತು. ಲಾಸ್ಟ್ ಒಂದು 10 ದಿವಸದಿಂದ ಕೂಡ ಮಳೆ ಬರ್ತಾ ಇತ್ತು ಆಗಾಗ, ಈಗ ಸ್ವಲ್ಪ ಜಾಸ್ತಿ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಖಪಾಲ್. ಕಳೆದ ವರ್ಷ ಕೂಡ ಈ ಪಂಪೆಲ್ ಫ್ಲೈಓವರ್ ಕೆಳಗಡೆ ಯಾವ ರೀತಿ ಅವಾಂತರ ಆಗಿತ್ತು ಅನ್ನೋದನ್ನ ನೋಡಿದ್ವಿ ನಾವು. ಈ ವರ್ಷವೂ ಅದು ಹಾಗೆ ಮುಂದುವರಿತಾ ಇದೆ. ವರ್ಷದ ಆರಂಭದಲ್ಲೇ, ಮಳೆ ಆರಂಭದಲ್ಲೇ ಹಿಂಗಂದ್ರೆ ಮುಂದೇನು ಕತೆ ಅನ್ನೋದು ಪರಿಸ್ಥಿತಿ. ಅಲ್ಲಿನ ವಾಹನ ಸವಾರರು ಪಾಪ ವಿಕ್ಟಿಮ್ಸ್. ಅವರು ನೇರ ಹೊಣೆಗಾರಿಕೆ ಸ್ಥಳೀಯ ಜನಪ್ರತಿನಿಧಿಗಳಿರ್ಬೋದು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇರ್ಬೋದು, ಅವ್ರದ್ದೆಲ್ಲರದ್ದು ಕೂಡ ಕಿತಾಪತಿ ಕಾರಣ ಅಂತ. ಮಾಮೂಲಿಯಾಗಿ ಮೊದಲ ಮಳೆಗೇನೆ ಈ ರೀತಿಯಾಗಿ ಅವಾಂತರಗಳು ಸೃಷ್ಟಿಯಾಗುವಂಥದ್ದು. ಕಳೆದ ವರ್ಷವೂ ಇದೇ ರೀತಿ ಆರಂಭದಲ್ಲಿ ಮಳೆ ಆದಂಥ ಸಂದರ್ಭದಲ್ಲಿ ಈ ತೊಂದರೆ ಆಗಿರುವಂಥದ್ದು. ನಿರಂತರ ಇವತ್ತು ಬೆಳಿಗ್ಗೆ ಸುಮಾರು 2 ಗಂಟೆಗಳ ಕಾಲ ನಿರಂತರ ಮಳೆ ಸುರಿದಿತ್ತು. ಆ ಸಂದರ್ಭದಲ್ಲಿ ರಾಜ್ಯ ಕಾಲುವೆಗಳಲ್ಲಿ ಹೂಳು ತುಂಬಿರುತ್ತೆ, ಅದೆಲ್ಲ ಹೋಗಲಿಕ್ಕೆ ಸರಾಗವಾಗಿ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸಂದರ್ಭದಲ್ಲೇ ನೇರವಾಗಿ ರಸ್ತೆಯ ಮೇಲೆ ಬಿದ್ದಿರುವಂಥದ್ದು. ಮಂಗಳೂರಿನ ಪಂಪ್ವೆಲ್ ಸರ್ಕಲಲ್ಲಿ ಈ ರೀತಿಯಾದಂಥ ಒಂದು ಅವಾಂತರ ಆಗಿದೆ. ಅಲ್ಲಿ ಕೆಳಗಿನ ಭಾಗದಲ್ಲೇ ರಸ್ತೆ ಇರುವಂಥದ್ದು, ಅದರ ಸ್ವಲ್ಪ ಹೈಟಲ್ಲಿ ರಾಜಕಾಲುವೆ ಇದೆ, ಅದು ಬ್ಲಾಕ್ ಆದಂಥ ಸಂದರ್ಭದಲ್ಲಿ ನೇರವಾಗಿ ಈ ಒಂದು ಮೇಲ್ಭಾಗಕ್ಕೆ ಬರುತ್ತೆ. ಜೊತೆಗೆ ಇಡೀ ಮಂಗಳೂರು ಸೇರಿದಂತೆ ಇಡೀ ಜಿಲ್ಲೆಯಲ್ಲೂ ನಿರಂತರ ಮಳೆ ಬರ್ತಾ ಇದೆ. ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಬರ್ತಾ ಇದೆ. ಹೀಗಾಗಿ ಮಳೆಯ ಹಿನ್ನೆಲೆಯಲ್ಲಿ ಎಲ್ಲ ಜೀವನದಿಗಳು ತುಂಬಿ ಹರಿತಾ ಇದೆ. ನಾವು ಗಮನಿಸ್ಬೋದು, ಮಂಗಳೂರಿನ ಮರವೂರು ಸಮೀಪದಲ್ಲಿರುವಂಥ ಫಲ್ಗುಣಿ ನದಿ ಸಮೀಪದಲ್ಲಿದ್ದೇವೆ. ಇಲ್ಲೂ ನೀವು ಕೆಂಪು ಮಿಶ್ರಿತ ನೀರನ್ನು ಗಮನಿಸ್ಬೋದು. ಅಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಅಲ್ಲಿಂದ ಮಣ್ಣು ಸಮೇತವಾಗಿ ಮಳೆಯ ನೀರು ಹರಿದು ಬರ್ತಾ ಇದೆ. ಈಗ ಕೆಲ ದಿನಗಳ ಕಾಲ ಸ್ವಚ್ಛಂದವಾಗಿದ್ದಂಥ ನದಿಯ ನೀರೇನಿದೆ ಈಗ ಕೆಂಪು ಮಿಶ್ರಿತವಾಗಿರುವಂಥದ್ದನ್ನು ನೀವು ಗಮನಿಸ್ಬೋದು.
ಸಂಪೂರ್ಣವಾಗಿ ಮೇಲ್ಭಾಗದಿಂದ ಘಟ್ಟ ಪ್ರದೇಶದಿಂದ ಹರಿದು ಬರ್ತಾ ಇರುವಂಥದ್ದು. ಜೊತೆಗೆ ಬಂಟ್ವಾಳ, ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಈ ಭಾಗದಲ್ಲೂ ಸಾಕಷ್ಟು ಮಳೆ ಆಗ್ತಾ ಇದೆ. ಅಲ್ಲಿನ ಗ್ರಾಮೀಣ ಪ್ರದೇಶದ ಮಳೆಯ ನೀರು ಸಂಪೂರ್ಣವಾಗಿ ನದಿಗೆ ತುಂಬಿ ಆ ಬಳಿಕ ಸಮುದ್ರಕ್ಕೆ ಸೇರ್ಲಿಕ್ಕೆ ಹೋಗ್ತಾ ಇರುವಂಥದ್ದು. ಹಾಗಾಗಿ ನೀವು ಫಲ್ಗುಣಿ ನದಿಯನ್ನು ಗಮನಿಸಬಹುದು. ಇದು ಈ ಭಾಗದಲ್ಲಿ ಫಲ್ಗುಣಿ ಮಾತ್ರ ಅಲ್ಲ, ನೇತ್ರಾವತಿ ನದಿ ಆಗಿರ್ಬೋದು, ನಂದಿನಿ ನದಿ ಆಗಿರ್ಬೋದು, ಎಲ್ಲವೂ ಇದೇ ರೀತಿಯಾಗಿ ತುಂಬ್ತಾ ಇರುವಂಥದ್ದು. ಈಗ ಮೊದಲ ಮಳೆಗೆನೆ, ಕೇವಲ ನಿನ್ನೆ ರಾತ್ರಿಯಿಂದ ಸುರಿತಾ ಇರುವಂಥ ಮಳೆ, ಈ ಮಳೆಗೆನೆ ಸಂಪೂರ್ಣವಾಗಿ ನದಿ ಭರ್ತಿಯಾಗಿದೆ. ಆ ಮೇಲ್ಭಾಗದಲ್ಲೂ ಹೆಚ್ಚಿನ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಎಲ್ಲ ನದಿಗಳು ತುಂಬಿ ಹರಿತಾ ಇದೆ. ಇನ್ನು 5 ದಿನಗಳ ಕಾಲ, ಇವತ್ತಿನಿಂದ 5 ದಿನಗಳ ಕಾಲ ರೆಡ್ ಅಲರ್ಟ್ ಇದೆ ಈ ಜಿಲ್ಲೆಯಲ್ಲಿ. ಜೊತೆಗೆ ನಿರಂತರವಾಗಿ ಗಾಳಿ ಮಳೆ ಆಗುತ್ತೆ ಅನ್ನುವಂಥ ಒಂದು ಮುನ್ಸೂಚನೆ ಇದೆ. ಹಾಗಾಗಿ ಆ ಸಂದರ್ಭದಲ್ಲೂ ಹೆಚ್ಚಿನ ಮಳೆ ಆಗುವಂತ ಸಾಧ್ಯತೆ ಇದೆ. ಹವಾಮಾನ ಇಲಾಖೆ ಈ ಬಗ್ಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುಖಪಾಲ್.